ಸರ್, ನೀವು ಒಂದೇ ಒಂದು ಕಡೆ ನೋಡಿ, ನಾನು ಲಾಸ್ಟ್ ಟೈಮ್ ಪ್ರೊಟೆಸ್ಟ್ ಅಲ್ಲೂ ಕೂಡ ಬಿಜೆಪಿ ಮಹಿಳಾ ಕಾರ್ಯಕರ್ತರನ್ನೇ ನೇರವಾಗಿ ಕೇಳಿದೀನಿ, ಬರ್ಕೊಟ್ಟು ಬಿಡಿ, ನಮಗೆ ಗ್ಯಾರಂಟಿ ಬೇಡ ಅಂತ ಹೇಳಿ. ಒಬ್ರು ಮುಂದಕ್ಕೆ ಬಂದು ಬರ್ಕೊಡಕ್ ರೆಡಿ ಇಲ್ಲ. ಇವತ್ತು ಎಲ್ಲಿ ಕೇಳಿದ್ರಿ ನೀವು? ಎಲ್ಲಿ ಅಭಿಯಾನ ಮಾಡಿದ್ರಿ? ಇಲ್ಲೇ ಜನಧನಿ ಕಾರ್ಯಕ್ರಮ ಮಾಡಿದ್ರು ಚಿದಾನಂದ ಪಟೇಲ್ ಅವರು. ಅದು ಟೆಲಿಕಾಸ್ಟ್ ಕೂಡ ಆಗಿದೆ, ನೀವು ಹೋಗ್ಬಿಟ್ಟು ಅದನ್ನ ವ್ಯೂ ಮಾಡಬಹುದು. ನಾನು ಒಂದೇ ಒಂದು ಮಾತು ಹೇಳ್ತಿದ್ದೀನಿ, ಕರ್ನಾಟಕದಲ್ಲಿ ಜನಗಳ ಬದುಕು ಜಾರ್ತಾ ಇತ್ತು. ಇವತ್ತು ಬೆಲೆ ಹೇರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಕಳೆದ 12 ವರ್ಷದಲ್ಲಿ ಇವತ್ತು ಇದು ಏನ್ ಕೇಂದ್ರ ಸರ್ಕಾರದವರು ರಿಲೀಸ್ ಮಾಡಿರ್ತಕ್ಕಂಥ ಗ್ರಾಹಕ ಆಹಾರ ಬೆಲೆ ಸೂಚ್ಯಂಕದ ಪಟ್ಟಿಯನ್ನ ನೀವು ತೆಗೆದು ನೋಡಿ. ಅದರಲ್ಲಿ 12 ವರ್ಷದಲ್ಲಿ 70% ಇನ್ಕ್ರೀಸ್ ಆಗಿದೆ. ಹೇಗೆ ಅಂತ ನಾನು ಹೇಳ್ತೀನಿ. ಕಳೆದ 12 ವರ್ಷದ ಹಿಂದೆ, ಅಂದ್ರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಏನು ಒಂದು ಫ್ಯಾಮಿಲಿ 100 ರೂಪಾಯಿ ಖರ್ಚು ಮಾಡ್ತಿತ್ತು. ಇವತ್ತು ಅದೇ ಲೈಫ್ ಸ್ಟೈಲ್ ನ ಲೀಡ್ ಮಾಡೋದಕ್ಕೆ 170 ರೂಪಾಯಿ ಬೆಲೆ ಖರ್ಚು ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಸರಾಸುಮಾರು ಇದು 70% ಹೈಕ್ ಆಗಿದೆ. ಓಕೆನಾ? ಇವತ್ತೇನು ಇವ್ರು ಹೇಳ್ತಾರೆ, ವಿಜಯೇಂದ್ರ ಅವ್ರು ಹೇಳ್ತಾರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದ್ರಿಂದ ನಾವಿಲ್ಲಿ ಬೆಲೆ ಜಾಸ್ತಿ ಮಾಡ್ಬಿಟ್ವಿ. ಏನ್ ಡೋಂಗಿ ಮಾಡ್ತಾರೆ ಸರ್ ಇವರು? ನೀವೇ ಯೋಚನೆ ಮಾಡಿ. ಒಂದು ಬ್ಯಾರೆಲ್ಗೆ $78 ಇತ್ತು ಕಚ್ಚಾ ತೈಲದ ಬೆಲೆ. ಅವತ್ತು ನಾವೆಷ್ಟು ಕೊಟ್ವಿ? 455 ರೂಪಾಯಿ ಕೊಡ್ತಿದ್ವಿ ಸಿಲಿಂಡರ್ನ. ಇವತ್ತೆಷ್ಟಾಗಿದೆ? ಒಂದು ಬ್ಯಾರೆಲ್ಗೆ 62 ರೂಪಾಯಿ ಆಗಿದೆ. ಇವತ್ತೆಷ್ಟು ಕೊಡಬೇಕು? ಇವತ್ತು ಯಾಕೆ 855? ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದ್ರು ಕೂಡ, ಕಡಿಮೆ ಆಗಿದ್ರು ಕೂಡ 55 ರೂಪಾಯಿ ಏಕಾಏಕಿ ರಾತ್ರೋರಾತ್ರಿ ನೀವು ಯಾಕೆ ಜಾಸ್ತಿ ಮಾಡಿದ್ರಿ? ಅದನ್ನ ಯಾಕೆ ಕಾಂಗ್ರೆಸ್ ಅವ್ರ ವಿರುದ್ಧ ಜನಾಕ್ರೋಶ ಪ್ರತಿಭಟನೆ ಅಂತ ಹೇಳ್ಬಿಟ್ಟು ಯಾಕೆ ತಿರುಚಿಸ್ತಿದ್ದೀರಾ? ಕ್ರಮೇಣವಾಗಿ 12 ವರ್ಷ ನೀವು ಬರೀ ಸುಳ್ಳುನೇ ಹೇಳ್ಕೊಂಡು ಅಧಿಕಾರಕ್ಕೆ ಬಂದ್ರಿ. ಇವತ್ತಿಗೂ ಅಧಿಕಾರ ನಡೆಸ್ತಾ ಇದ್ದೀರಾ.